ಈರಿ ಬಸ್ಸಿ. ನೋಡ್ದೆ ಹೇಳ್ತಿ ಜೈಲಿಗೆ ಹೋಗಿದ್ದು ಒಂದೇ ಥರ ಬ್ಯಾನ್ ಐತನ ಇವಂಗ. ಆಕೆ ಹೋಗಿ ಜೈಲ್ನ ಬಿದ್ದಿದ್ದ ಸಾಕು ಅಂತ ಕೈಯಾಕತ್ತಿದ್ದ ಅನಿಸ್ತೈತಿ ಇವ. ಮತ್ತು ಸ್ಟೇಷನ್ನಾಗ ಅಕ್ಕಿ ಮೇಲೆ ಕಂಪ್ಲೇಂಟ್ ಕೊಟ್ಟಾನಲ್ಲ, ಮತ್ತು ಹಿಂಗಾಗಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನವ. ಇದನ್ನು ಮೊದಲು ದಾನಮ್ಮಕ್ಕೂ ಮಾದಕ್ಕೂ ತೋರಿಸ್ಬೇಕು. ನನಗೆ ಮಂಡು ಚಾಬರಿ ಮಾಡ್ತಿ ಅಂತೇಳಿ ಓಣ್ಯಾಗ ಚೀ ಅಂದು ಚಿಪ್ ಕಟ್ಟ್ಯಾರ. ಮತ್ತು ನನ್ನ ಗಂಡ ನನಗೆ ಕುಡಿದು ಹೊಡಿತಾನ ಅಂತ ನನಗೆ ಹಂಗಸ್ತಾಳ ಮಾದಕ್ಕ. ಈಗ ಗೊತ್ತಾಕೈತಿ. ಲೇ ಹೇಳ್ತೇನೆ ಈರಿ, ಒಂದು ಎಳೆ ಈ ಬಿತ್ರಿನ ಕರ್ಕೊಂಡು ಬಂದು ಈ ಮುತ್ತಿನಂಥ ಹುಡುಗ ಏನಾರ ಮನ್ಯಾಗ ಇಟ್ಕೊಂಡಿದ್ದ ಖರೆ ಆದ್ರೆ ದಾನಮ್ಮಕ್ಕನು ಮಾದಕ್ಕನು ದರ 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 ಎಳ್ಕೊಂಡು ಬಂದು ಇದನ್ನು ತೋರಿಸ್ತೀನಿ. ಆಗ ಆಗ ಮಾತಾಡಲಿ ನನಗವರೆಲ್ಲ ನನಗೆ ಮಾತಾಡ್ತಾರೆ. ಅಲ್ಲ, ಈ ದಾನಮ್ಮಕ್ಕಗೂ ಮಾದಕ್ಕಗೂ ಏನು ತೆಲಿಗಿಲಿ ಬಿಟ್ಟಿದ್ದಿತ್ತನು? ಇಂಥ ಹಲಕಟ್ಟಿನ ಪರ ಚಲೋವ ಮುತ್ನಂತವ ಅಂತ ಹೊಗಳ್ತಾರಲ್ಲಿ. ಹೆಂಗಿದ್ದಿರ್ಬೇಕು? ಇವಂದು ಏನಾರ ತಿಂದಿದ್ದಾರನ್ನ ಅವರು? ಯಾರಿಗೆ ಗೊತ್ತೇಯವ, ದೇವ್ರಿಗೆ ಹತ್ತಿದ ಮಾತು. ಒಟ್ಟಲ್ಲಿ ಇವರಿಬ್ಬರು ಇರೋದನ್ನ ಅವ್ರಿಗೆ ತೋರಿಸ್ಬೇಕು. ಆಗ ಈ ಚಂದ್ರಿ ಎಂದು ಸುಳ್ಳು ಮಾತಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ನನಗೆ ಅವಮಾನ ಮಾಡಿದ್ರಲ್ಲ ರಸ್ತೆದಾಗ, ಅದನ್ನು ಹೊಳ್ಳಿ ತೀರಿಸ್ಕೊಳ್ಳಿಲ್ಲ. ನನ್ನ ಹೆಸರು ಚಂದ್ರಿನ ಅಲ್ಲ. ನಡೀರಲಿ. ಏನೀಗ ಮಾದಕ್ಕರ ಮನೆಗೆ ದಾನಮ್ಮಕ್ಕರ ಮನೆಗೆ ಹೋಗ್ಯ ನಾ ಬರೋದಿಲ್ವ ಅವ್ರ ಮನೆಗೆ? ಲೇ ಹಡಬಿಟ್ಟಿ, ಈಗ ಯಾಕೆ ಅವ್ರ ಮನೆ ಕಡೆ ಹೋಗ್ಲಿ? ಅವ್ ಇನ್ನೊಕ್ಕಿನ ತಂದು ಅವ್ರ ಮನ್ಯಾಗ ಇಟ್ಕೊಂಡಿಲ್ಲ. ಆಕಿನ ತಂದು ಅವ್ರ ಮನ್ಯಾಗ ಇಟ್ಕೊಂಡ ಮ್ಯಾಗ ಅವ್ರನ್ನ ಕೇಳ್ಕೊಂಬಂದು ತೋರಿಸೋದು. ಈಗ ಅದಕ್ಕೆ ಹೋಗಕ್ಕೆ ತಯಾರಾಗ್ಯಾರ ಅವರು. ಈಗ ಇರೋದು ಇಲ್ಲ ಅವರು. ಈಗ ಹೋಗಿ ರಂಪ ಮಾಡಿದ್ರೆ ನಿನ್ನೆ ಆಗಿದ್ದೀನಿ ಹಿಡ್ಕೊಂಡು ಇವತ್ತು ಒಂದು ತಾಡಿ ಜಾಡಿಸ್ತಾರೆ ನಮಗೆ. ಅದಕ್ಕೆ ಟೈಮ್ ನೋಡಬೇಕು, ಸಮಯ ನೋಡಿ ಸಾಧಿಸಬೇಕಲ್ಲಿ. ಲೇ ಚಂದ್ರಿ, ನೀನು ಮಾಡೋದು ನೋಡಿದ್ರೆ ನನಗೆ ಪ್ರೇಮಿನ ನೋಡ್ದಂಗೆ ಆಗಾಕತ್ತೈತ್ಲಿ. ಯಾಕ್ಲೇ ಬೆಂಡ್ಲಿ, ಬಾಯಿ ಹಿಡ್ತದಾಗ ಇಟ್ಕೊಂಡು ಮಾತಾಡು, ಹಲ್ಲ ಉದುರಿಸ್ತೀನಿ. ಹಂಗಲ್ಲ, ಆಕಿನ ಮಂದಿ ವಿಚಾರ ಮಾತಾಡೋ ಮುಂದೆ ಈ ಮುಖದಾಗ ಭಾವ ಹಿಂಗೆ ಬರ್ತಿತ್ತು, ಅದಕ್ಕಂದೆ. ಅಲ್ಲಲ್ಲ, ಪ್ರೇಮಿಯಲ್ಲಿ ನೀನಲ್ಲಿ ಹಾಗೇನು ಅನ್ಲಿಲ್ಲ, ಸಿಟ್ಟು ಮಾಡ್ಕೋಬೇಡ. ಆತ್ ನಡೀರಿ. ಆಮೇಲೆ ಇನ್ನೊಂದು ಸಲಗೇಕಿ ಊರಾಗ ಬಂದು ಅವ್ನ ಜೋಡಿಗೆ ಏನಾರ ಮಾತಾಡಕತ್ತಂದ್ರೆ ಅದನ್ನ ವಿಡಿಯೋ ಮಾಡಿಟ್ಕೋಬೇಕು ನಾವು. ಸಾಕ್ಷಿ ತೋರ್ಸಾಕ್ ಬರ್ತೈತಿ. ಹೌದು, ಒಂದೇಳೆ ಫೋನ್ ತಂದಿದ್ರೆ ಈಗ ಮಾಡ್ಬೋದಾಗಿತ್ತು ನೋಡು. ಇರ್ಲಿ, ಎಲ್ಲಿ ಹೋಗ್ತಾರ? ಊರಿಗೆ ಬಂದಕಿ ನೀರಿಗೆ ಬರ್ದಂಗಿರ್ತಾಳನು. ಒಂದು ಸಲ ಊರಿಗೆ ಬಂದಾಳಂದ್ರೆ ಅದ್ರಾಗೂ ಪ್ರೇಮ್ ಇಲ್ಲ. ಇನ್ನು ಮ್ಯಾಲೆ 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 ಬರ್ತಿರ್ತಾಳೆ. ಏನೋ ಅವರು ಇವತ್ತು ದವಾಖಾನಿಗೆ ಹೋಗೋದು ಬಿಜಾಕದಾರ. ಇವತ್ತೇನೋ ಬೇಡ, ಇನ್ನೊಂದು ದಿನ ಮಾಡೋಣ ಈ ಕೆಲಸ. ಆತ್ವಾ, ನಾನು ನಮ್ಮ ಹುಡುಗನ ಸಾಲಿ ಕಡೆ ಹೋಗ್ಬರ್ಬೇಕು ಅಂದಿಟ್ಟು ಹೋಗ್ಬರ್ತೀನಿ. ನಾನು ಹೊಲಕ್ಕೆ ಬರ್ತೇನೆ ಅಂದೇನಿ. ನೀವು ಹೋಗೋ ಮುಂದೆ ಒಂದು ಕೂಗು ಹಾಕಿ ಹೋಗ್ರಿ, ನನಗೆ ಬರ್ತೀನಿ. ಆತಾತು, ನಡೀರಿ. ನಮಸ್ಕಾರ ರೀ ಸರ್. ನಮಸ್ತೆ ಸರ್, ಬನ್ನಿ ಕೂತ್ಕೊಳ್ಳಿ. ಸರ್ ಇಲ್ಲನ್ರಿ? ಸರ್ ಇದಾರು. ಅಪಾಯಿಂಟ್ಮೆಂಟ್ ಏನಾರು ತೊಗೊಂಡಿದ್ರಿ? ಹ್ಞೂ ರೀ ಸರ್, ನಾವು ಸರ್ಗೆ ಫೋನ್ ಹಚ್ಚಿ ಬಂದೀವಿ ರೀ. ನಾಗಪ್ಪ ಅನ್ನೋರು ಬಂದಾರಂತ ಹೇಳ್ರಿ, ಅವ್ರಿಗೆ ಗೊತ್ತಾಕೈತಿ. ಓಕೆ, ಕೂತ್ಕೊಳ್ಳಿ ಸರ್, ಕರಿತೀನಿ. ಸರ್, ಒಬ್ರು ಕ್ಲೈಂಟ್ ಬಂದಾರ್ರಿ. ಯಾರು? ಸರ್, ನಾಗಪ್ಪ ಅನ್ನೋರು ಸರ್. ಹಾಂ, ಓಕೆ ಕುಂದಿರ್ಸಿರಿಲ್ರಿ ಅವ್ರನ್ನ? ಸರ್ ಆಯ್ತು, ಒಂದು 5 ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳ್ರಿ, ಬರ್ತೀನಿ. ಸರ್, ಒಂದು 5 ಮಿನಿಟ್ಸ್ ವೇಟ್ ಮಾಡಿ. ಸರ್ ಬೇರೆ ಕೆಲಸದಲ್ಲಿ ಇದ್ದಾರು, ಬರ್ತಾರಂತೆ. ಆತ್ರಿ ಸರ್. ಟೀ ಕಾಫಿ ಏನಾದರೂ ಕುಡಿತೀರಿ? ಏನು ಬ್ಯಾಡ್ರಿ ಸರ್, ಎಲ್ಲ ಮುಗಿಸ್ಕೊಂಡೆ ಬಂದೀವಿ. ಓಕೆ. ಸ್ವಲ್ಪ ಸಮಯದ ನಂತರ. ಏನಪ್ಪ ನಾಗಪ್ಪ, ನಮ್ಮ ಆಫೀಸ್ ಕಡೆ ಬರಂತದ್ದು ಬಂತು ನೋಡಪ್ಪ, ಅದಕ್ಕೆ ಬಂದ್ವಿ. ಅಲ್ಲೋ, ಏನು ಸಮಸ್ಯೆ ಅಂತ ಫೋನಲ್ಲಿ ಹೇಳ್ಬಿಟ್ಟಿದ್ರೆ ಬಗೆಹರಿಸ್ಬಿಡ್ತಿದ್ನಲ್ಲ. ಇದು ಫೋನಲ್ಲಿ ಮಾತಾಡಿ ಬಗೆಹರಿಸ್ಕೊಳ್ಳೋದಿರ್ಲಿಲ್ಲಪ್ಪ, ಅದಕ್ಕೆ ಇಲ್ಲಿ ಮಠ ಬಂದ್ವಿ. ಏನಾಯ್ತು ಸಮಸ್ಯೆ? ಜಗದೀಶ, ಒಂದು ಸಮಸ್ಯೆ ಆಗಿತ್ತಲ್ಲೋ. ಏನು ಹೇಳಪ್ಪ, ಸರಿ ಮಾಡೋಣ. ನನ್ಗೊಬ್ಳು ಮಗಳಿದ್ಲು, ನಿಂಗೆ ಗೊತ್ತೈತಲ್ಲೋ? ಯಾವುದೋ ಒಂದು ಹಳ್ಳಿಗೆ ಮದ್ವೆ ಮಾಡಿ ಕೊಟ್ಟಿದ್ದೆ ಆ ಹುಡುಗಿನ. ಹೌದು, ನೆನಪಿದೆ ನನಗೆ. ಹೌದು, ನಿಮ್ಗೊಂದು ಮಗನೂ ಇದ್ನಲ್ಲ? ಅದಾನು, ಮಗಂದು ಏನು ಸಮಸ್ಯೆ ಇಲ್ಲ. ಈಗನೂ ಒಬ್ಬಕ್ಕೆ ಮಗಳಿದ್ಲು, ಅಂತೇನೆಲ್ಲ ಚಲೋ ಇತ್ತು ಅಂತ ಹೇಳಿ ಕೊಟ್ಟಿದ್ವಿ. ಈಗ ಅಲ್ಲೇ ಸಮಸ್ಯೆ ಮಾಡ್ಕೊಂಡ್ಬಿಟ್ಟ ನೋಡು. ಏನು ಸಮಸ್ಯೆ ಆಗೈತಿ? ಆಕಿನ ಏನೋ ಅಟೆಂಪ್ಟ್ ಟು ಮರ್ಡರ್ ಕೇಸ್ನ್ಯಾಗ ಜೈಲ್ಗೆ ಹಾಕ್ಬಿಟ್ಟಾರು. ಯಾರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಮಾಡಿತ್ತು? ಏನಪ್ಪ, ನನಗೂ ಅದು ಪೂರ ವಿಚಾರ ಗೊತ್ತಿಲ್ಲ. ಮಂದಿ ಬಾಯಿಂದ ಬಂದಿದ್ದಾಟ ಗೊತ್ತಿರಟ್ ನಿನಗೆ ಹೇಳ್ತೀನಿ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಸ್ಟೇಷನ್ಯಾಗ ನನ್ನ ಮಗಳು ಒಪ್ಕೊಂಡ್ಬಿಟ್ಟಾಳ, ನಾ ಮಾಡಿದ್ದೆ ಅಂತಂದು ಹೇಳಿ. ತಪ್ಪು ಒಪ್ಕೊಂಡಿದ್ದಕ್ಕೆ ಆಕಿನ ಜೈಲ್ಗೆ ಹಾಕ್ಬಿಟ್ಟಾರು. ಈಗ ಅಂದ್ರೆ ಈಗೇನು ಪೊಲೀಸ್ ಕಸ್ಟಡಿ ಒಳಗದಾರ? ಹ್ಞೂ, ಸ್ಟೇಷನ್ಯಾಗ ಅದಾಳ. ನೀನು ಹೋಗಿದ್ದೆ, ಮಾತಾಡ್ಸ್ಕೊಂಡು ಬಂದಿ. ಅಳುವಳು ಅಳತೈತು. ನೋಡಿದ್ರೆ ಹಂಗೆ ಹೊಟ್ಟೆ ಕರಳಿ ಕಿವುಚದಂಗೆ ಆಕೈತು. ನನಗಂತೂ ಹೆಂಗಾರ ಮಾಡಿ ನನ್ನ ಮಗಳು ಬಿಡಿಸ್ಕೊಡಬಾರು. ಬಿಡ್ಸೇನ, ಅದೆಲ್ಲ ಏನು ಟೆನ್ಷನ್ ತಗೋಬೇಡ್ರಿ, ಆರಾಮಾಗಿರಿ. ಏನೋ ಅಟೆಂಪ್ಟ್ ಟು ಮರ್ಡರ್ ಕೇಸ? ಯಾರ ಮೇಲೆ ಏನು ಅಟೆಂಪ್ಟ್ ಮಾಡಿದ್ದು? ಅಯ್ಯೋ ಜಗದೀಶ, ಇದನ್ನ ಕೇಳಿದ್ರೆ ನೀನು ಇಂಥ ಚಿಲ್ಲರ್ ಕೇಸ್ ಅಂದು ಬಿಡ್ತೀಯನ. ಆದ್ರೆ ಆಕಿನ ಜೈಲಿಗೆ ಹಾಕಿದ್ದು ಮಾತ್ರ ಖರೆ ಆಗ್ಬಿಟ್ಟೈತಿ. ಏನೋ ಹಿಂಗ ಅಗಲ ಮಗ್ಲ ಹೆಂಗಸೂರ್ ಜಗಳ
ನಾವು ಹುಡುಗರಿಗೆ ಕೀಸ ಹಾಕಿದ್ಲಂತ. ಆ ಹುಡುಗರು ತಿನ್ನಾಕ್ ಕೊಟ್ಟಿದ್ದನ್ನ ಈಕಿ ಮಕ್ಕಳ ತಂದು ತಿಂದು ಈಕಿದ್ ಒಂದು ಮಗ ಖಲಾಸ್ ಆಗ್ಬಿಟ್ಟೈತಿ. ಆಕಿ ಮಗನ ಮನೆ ಆಕಿ ಅವ್ರ ಮ್ಯಾಲೆ ಕಂಪ್ಲೇಂಟ್ ಕೊಟ್ಟಾಳ, ಮತ್ತು ಆಕಿ ಗಂಡನು ಕಂಪ್ಲೇಂಟ್ ಕೊಟ್ಟಾನಂತಕಿ ಮ್ಯಾಲೆ. ಏನೇನು ಕೇಸ್ ಹಾಕ್ಯಾರ ನನಗೆ ಗೊತ್ತಿಲ್ಲಪ್ಪ. ಅವು ಏನು ಹೇಳಿದ್ರು ನಮ್ಗೆ ಗೊತ್ತಾಗೋದಿಲ್ಲ. ಆ ಪೊಲೀಸರು ಒಂದು ನಮಗೇನು ಬರಾಬರಿ ಹೇಳಲಿಲ್ಲ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗಿ ಇಕ್ಕಟ್ಟ ಬಗೆಹರಿಸ್ಕೊಂಡು ಬರೋನು ಅಂತೇಳಿ ಇಲ್ಲಿಗೆ ಬಂದೆ ನೋಡ್ ನಾವು. ಅದೇಂಗೋ ಪಾಪ 2 ಗಂಡು ಮಕ್ಳೇನೋ ಇದ್ವಲ್ವೇನೋ. ಅವನು ಸಣ್ಣ ಹುಡುಗನ ತೀರ್ಕೊಂಡಿತ್ತು. ಅಂದ್ರೆ ನಿನ್ನ ಮಗಳಿಗೂ ನಿನ್ನ ಅಳಿಯಾಗೂ ಬರೋಬರಿ ಇತ್ತಿಲ್ಲೋ ಸಂಬಂಧ? ಹಂಗೇನಪ್ಪ, ನನ್ನ ಮಗಳಂತೂ ನನ್ನ ಮುಂದೆ ಯಾವತ್ತೂ ಏನು ಹಳೆಯನ ಬಗ್ಗೆ ಕಂಪ್ಲೇಂಟ್ ಅಂತೂ ಹೇಳಿದ್ದಿಲ್ಲ. ಏನೋ ಈಕಿಗೆ ಫೋನ್ ಹಚ್ಚಿ ಅವ ಬರೋಬರಿ ಇಲ್ಲ, ಏನೋ ಬೇರೆ ಊರಾಗ ಬೇರೆದಕ್ಕೆ ಇಟ್ಟಾನ, ಆಕಿ ರೊಕ್ಕ ಕೊಡ್ತಾನ, ಏನಾನ ಅಂತಾನ, ಆಕಿಗೆ ಒಂದು ಹೆಣ್ಣು ಹುಡುಗಿ ಐತಿ ಅಂತ ಏನೋ ಈಕೆ ಮುಂದೆ ಅಂದಿದ್ದು ಮಾತು ನನಗೂ ಗೊತ್ತಿಲ್ಲಪ್ಪ ಅದೇನಂತ. ಈಕಿನ ಅವ್ವ ಮಗಳು ಇಬ್ರು ಮಾತಾಡ್ತಿದ್ದು. ಈಕಿನೂ ಇಷ್ಟು ದಿನ ಹೇಳಿರ್ಲಿಲ್ಲ, ಇವತ್ತು ಹೇಳ್ಯಾಳ ನನಗೂ ಆ ಸುದ್ದಿನ. ಓ, ಅಂದ್ರೆ ಬೇರೆ ಕಡೆ ಏನಾದರೂ ಅಫೇರ್ ಇಟ್ಕೊಂಡು ನಿನ್ನ ಮಗಳ ಮೇಲೆ ಏನಾದ್ರು ಕೇಸ್ ಹಾಕ್ಸಿರ್ಬಹುದಾ? ಅದ್ರ ಮ್ಯಾಗ ಏನ್ ಕೇಸ್ ಹಾಕ್ಸಿಲ್ರಿ. ಈ ಓಣ್ಯಾಗ ಎಲ್ಲ ಹೆಣ್ಮಕ್ಳಿಗೆ ಏನೋ ತ್ರಾಸ ಮಾಡ್ತಿದ್ಲ ಅಂತಂದು ಇಡೀ ಊರ ಜಗದೀಶ್ ಆಕೆ ವಿರುದ್ಧ ನಿಂತು ಬಿಟ್ಟೈತು. ಇಡೀ ಓಣ್ಯಾನ ಹೆಂಗಸರು ಆ ಹೆಣ್ಮಗಳು ಇವಕ್ಕೆ ಗಂಡನು ಒಂದು 4 ಸೇರಿಸಿ ಕಂಪ್ಲೇಂಟ್ ಕೊಟ್ಟು ಆಕಿನ ಹೊರಗೆ ಬರ್ದಂಗೆ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಾರ. ಹಂಗೆ ಎಲ್ಲ ಸಿಕ್ಕಂಗೆ ಕೇಸ್ ಹಾಕಿದ್ರೆ ಅವೆಲ್ಲ ನಿಲ್ಲಲ್ಲ ಕೋರ್ಟಲ್ಲಿ. ನೋಡೋಣ ಯಾವ ಕೇಸ್ ಅದ್ರ ಮ್ಯಾಗ ಸ್ಟ್ರಾಂಗ್ ಐತೆ ನೋಡ್ಕೊಂಡು ಇಕ್ಕಟ್ಟು ಅದ್ರ ಮೇಲೆ ವಾದ ಮಾಡಕ್ ಬರ್ತೈತಿ. ಕೇಸ್ ಏನಂತ ಹೇಳ್ಕೊಳ್ಳೋಷ್ಟಿಲ್ಲ ಅಂದ್ರೆ ಅವ್ರ ಕಡೆ ಸರಿಯಾಗಿ ಯಾವ ಪ್ರೂಫ್ ಇಲ್ಲ ಅಂದ್ರೆ ಬೇಲ್ ಸಿಗುತ್ತೆ. ಏನು ಟೆನ್ಷನ್ ತಗೋಬೇಡ್ರಿ, ಡೋಂಟ್ ವರಿ. ಹ್ಞೂ ರೀ ಅಣ್ಣ, ನಿಮಗೆ ಕಾಲಿಗೆ ಬೀಳ್ತೀನಿ. ನನ್ನ ಮಗಳು ಅಲ್ಲಿ ಓಡಾಡತ್ ನನಗೆ ಕಣ್ಣಾರ ನೋಡೋಕ್ಕಾಗವಲ್ದು. ಈಗ ಅದನ್ನ ಹೇಳಿದ್ರಲ್ಲ ಬೇಲ್ಲ ಏನ ಅಂತಂದು ಅದನ್ನು ಕೊಡಿಸಿ ಆಕೆನ ಕರ್ಕೊಂಡ್ ಬಂದ್ಬಿಡ್ರಿ ಅಣ್ಣ, ನಿಮಗೆ ಕಾಲಿಗೆ ಬೀಳ್ತೀನಿ. ಆಕೆ ಸಂಕಟ ಅಲ್ಲಿ ನೋಡೋಕ್ಕಾಗವಲ್ದು ನಂಗೆ. ಹ್ಞೂ, ಈಕಿ ಗೋಳ್ಯಾಟ್ ನೋಡಕ್ ಆಗ್ಬೋದು ಜಗದೀಶ. ನನಗೆ ಈಕಿ ಸಂಬಂಧ ಆಕಿನ ಬೇಲ್ ಕೊಟ್ಟು ಹೊರಗೆ ತರ್ಬೇಕನ್ನಂಗಾಗಿತ್ತು. ಮಗಳು ನೋಡಿದ್ರೆ ಅಲ್ಲಿ ಒದ್ದಾಡಕತ್ತೈತಿ, ಈಗ ನೋಡಿದ್ರೆ ಇಲ್ಲಿ ಒದ್ದಾಡತ್ತಾಳ. ರಾತ್ರಿ ಬೆಳ್ತಾನೆ ನಿದ್ದೆ ಮಾಡಿಲ್ವ ಜಗದೀಶ. ಎಟ್ಟೊತ್ತಿ ಬೆಳಕಾಕೈತೆ, ಎಟ್ಟೊತ್ತಿ ಲಾಯರ್ ಆಫೀಸಿಗೆ ಹೋಗೋದಂತೇಳಿ ಕಾಯಾಕತ್ತಿಲ್ಲ ನೋಡಿ. ಮುಂಜಾನೆ 6ಕ್ಕೆ ತಯಾರಾಗ್ಯಾಳ, ಹೋಗೋನ್ ನಡಿ ಅಂತ. ಮತ್ತೆ ಇಪ್ಪತ್ನಾಗ ಆಫೀಸ್ ಇನ್ನೂ ತೆಗದಿರಲ್ಲ, ಇರು ಹೋಗೋಣ ಅಂತೇಳಿ 10 ಗಂಟೆ ಸುಮಾರು ಕರ್ಕೊಂಬಂದೇನು ನೋಡಿ. ಹ್ಯಾಂಗಾರ ಮಾಡಿ ನನ್ನ ಮಗಳನ್ನ ಬೇಲ್ ಮ್ಯಾಗ ಹೊರಗೆ ತಂದು ಬಿಡು ಜಗದೀಶ. ಎಡ್ಡೆಡ್ಡ ಕೇಸ್ ಏನಾಗ ಗೆದ್ದಿದ್ದಿ ಅಂತ ನನ್ನ ಮಗಳದೊಂದು ಕುಲ್ಲ ಮಾಡ್ಬಿಡಪ್ಪ. ನೀ ಎಷ್ಟು ಬೇಕಾದ್ರೂ ತಗೋರಪ್ಪ ಫೀಸ್, ನಾ ಕೊಡಾಕ್ ತೆಗಿರೋದೀನಿ. ಆಕಿನ ಬೇಲ್ ಮ್ಯಾಗ ಬಿಡಿಸ್ಕೊಂಡು ಹೊರಗೆ ಬಂದ್ರೆ ಸಾಕು. ಇಕ್ಕಟ್ಟ ಕೇಸ್ 10 ವರ್ಷ ನಡಿವಲ್ದಾಕ ನನಗೆ ಟೆನ್ಷನ್ ಇಲ್ಲ. ನನ್ನ ಮಗಳು ಮಾತ್ರ ನನ್ನ ಮುಂದಿರ್ಬೇಕು ನೋಡಪ್ಪ. ನಾಗಪ್ಪ ಏನು ಟೆನ್ಷನ್ ತಗೋಬೇಡ, ಆರಾಮಾಗಿರಿ. ಇಂಥವೆಲ್ಲ ಎಷ್ಟು ಕೇಸ್ ನೋಡ್ಲಿಲ್ಲ ನಾ. ಅತ್ತಿಗೆರ ಆರಾಮಾಗಿರಿ. ನಿಮ್ಮ ಮಗಳಿಗೆ ಬೇಲ್ ಕೊಟ್ಟು ಹೊರಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ನಾಗಪ್ಪ ನಾಳೆ ಸ್ಟೇಷನ್ ಕಡೆ ಹೋಗೋಣ. ಏನಾತ ಅನ್ನೋದು ಆಕಿ ಬಾಯಿಲೆ ಕೇಳೋನು. ಹಂಗೆ ಒಂದು ಆ್ಯಂಟಿಸೆಪ್ಟಿವ್ ಬೇಲ್ನ ರೆಡಿ ಮಾಡ್ಕೊಂಡು ಹೋಗೋಣ. ಕೊಟ್ಟು ಬಿಡಿಸ್ಕೊಂಡು ಬರಾಕ್ ಬರ್ತೈತಿ. ಆಮೇಲೆ ಇದ್ರಿಗಿನ ಮೊದಲು ಒಂದು ಕೆಲಸ ಐತಿ ನಮ್ದು. ಏನು ಜಗದೀಶ ಅದು ಹೇಳು. ಈ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾರಲ್ಲ, ಅವ್ರೇನಾದ್ರು ಭಾಳ ಸ್ಟ್ರಾಂಗ್ ಪರ್ಸನ್, ದೊಡ್ಡ ವ್ಯಕ್ತಿ, ಗಣ್ಯ ವ್ಯಕ್ತಿ ಈ ಥರ ಏನಾದ್ರು ಇದಾರನ? ಅಂತ ಏನು ಹೇಳ್ಕೊಳ್ಳೋಷ್ಟು ಶ್ರೀಮಂತರಿಲ್ರಿ. ಅಷ್ಟೇ ಹೊರ ದುಡೋದಕ್ಕೂ ತಿನ್ನೋದಕ್ಕೂ ಅಷ್ಟೇ ಇರೋದು. ಅವ್ರಿಗೂ ಕೋರ್ಟ್ ಕಚೇರಿ ಅಲಿಯೋ ಶಕ್ತಿ ಇಲ್ಲ ಅಂತ ನನಗೂ ಅನಿಸ್ತೈತ್ರಿ ನೀವು ಹೇಳೋದ್ರ ಮ್ಯಾಗ. ನಾಗಪ್ಪ ಹಿಂಗೆ ಮಾಡೋಣ, ಮೊದಲ ಈ ಕಂಪ್ಲೇಂಟ್ ಕೊಟ್ಟವ್ರನ್ನ ಕರ್ಸೋನು. ಅವ್ರಿಗೆ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳೋನು. ಕಂಪ್ಲೇಂಟ್ ಏನಾದರೂ ವಾಪಸ್ ತಗೊಂಡ್ರೆ ಈ ಕೇಸ್ಗೆ ಆಂಟಿಸಿಪ್ಟರಿ ಬೇಲೂ ಬೇಕಾಗಿಲ್ಲ, ನಾವು ಕೋರ್ಟ್ಗೆ ಹೋಗೋ ಅಗತ್ಯನೂ ಇಲ್ಲ. ಅವ್ರಿಗೆ ಒಂಚೂರು ದುಡ್ಡ ಕೊಟ್ಟು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡು. ಜಗದೀಶ, ಅದೆಲ್ಲ ಆಗದೆ ಇರೋ ಮಾತು. ನಾವು ನಮ್ಮ ಮಗಳ ಮನೆ ಹತ್ರನ ಹೋಗಿದ್ವಿ. ಆ ಕಂಪ್ಲೇಂಟ್ ಕೊಟ್ಟಿದ್ದು ಹುಡುಗಿ ನಾನಾ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಎರಿ ಉಬ್ಬಿಸಿ ಹೇಳ್ತೈತಿ. ಇನ್ನು ಹೆಂಗೂ ಕಂಪ್ಲೇಂಟ್ ವಾಪಸ್ ತಗೋತೈತಿ. ನೀವು ಸುಮ್ಮನಿರ್ರಿ. ಅವ್ರು ಹೇಳ್ದಂಗೆ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು? ನಾನು ಆ ಹುಡುಗಿ ಒಂದಿಟ್ಟು ಸೂಕ್ಷ್ಮ ಐತಿ ಅಂತ ಕೇಳೇನಿ. ಒಂದಿಟ್ಟು ಏನಾರ ಪಂಜಿಸಿ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳಕ್ಕೆ ಬರ್ತೈತ್ರಿ. ನೀವು ಹೇಳ್ದಂಗೆ ಮಾಡೋದು ಬರಾಬರಿ ಐತಿ ನೋಡ್ರಿ. ನಾಗಪ್ಪ ನಾಳೆ ಸ್ಟೇಷನ್ ಹತ್ರ ಹೋಗೋನು, ಆ ಕಂಪ್ಲೇಂಟ್ ಕೊಟ್ಟವ್ರನ್ನ ಕರ್ಸೋನು. ನೀನು ಹಳೆಯ ಕೊಟ್ಟಿದ್ದ ಕೇಸ್ ಅಂತೂ ಏನು ಅಂತ ಬರೋನ್ ನಿಲ್ಲಲ್ಲ. ಯಾಕಂದ್ರೆ ಮಗನ್ನ ಕೊಂದಾನ ಅಂತ ಏನು ಕಂಪ್ಲೇಂಟ್ ಕೊಡೋಕೆ ಸಾಧ್ಯ ಇಲ್ಲ, ಅದು ನಿಲ್ಲೋದು ಇಲ್ಲ ಅಲ್ಲಿ. ಇವ್ರೊಬ್ರು ಕೇಸ್ ವಾಪಸ್ ತಗೊಂಡ್ರು ಅಂದ್ರೆ ಆ ಕೇಸ್ ವಜಾ ಮಾಡಿಸೋದು ಹ್ಯಾಂಗೆ ಅನ್ನೋದು ನನಗೆ ಗೊತ್ತೈತಿ. ಅದಕ್ಕೆ ನಾಳೆ ಸ್ಟೇಷನ್ ಹತ್ರ ಅವ್ರನ್ನ ಕರೆಸಿ ಅವರನ್ನು ಕೇಸ್ ವಾಪಸ್ ತಗೊಳ್ಳೋ ಹಂಗೆ ಡೈವರ್ಟ್ ಮಾಡಬೇಕು. ನನಗನ್ಸೋ ಮಟ್ಟಿಗೆ ಅವ್ರೇನು ಜಗ್ಗೋ ಮಂದಿ ಅಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋನು. ಸರ, ಕಂಪ್ಲೇಂಟ್ ಕೊಟ್ಟಿದ್ದು ಒಬ್ಳು ಹೆಣ್ಮಗಳು ರೀ. ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗಲಿ ಆರ್ಡರ್ ಮಾಡೋದಾಗಲಿ ಗೆಲ್ಲಕ್ಕಾಗೋದಿಲ್ಲ. ನಾ ಹೇಳ್ದಂಗೆ ಮಾಡೋಣ್ರಿ. ಹಂಗಾರಕ್ಕೆ ಕಂಪ್ಲೇಂಟು ವಾಪಸ್ ತೊಗೊಂಡ್ರು ತೊಗೋಬೋದು. ಹೇಗೆ? ಸರಿಯಾಗಿ ಕೇಳಿಸ್ಕೋರಿ. ಹೆಚ್ಚು ಕಡಿಮೆ ಆಕಿ ನನ್ನ ಮಗಳು ವಯಸ್ಸಿನಾಕಿ ಅದಾಳ. ನಾನು ಆಕಿಗೆ
ಪ್ರೀತಿಯಿಂದ ಮಾತಾಡಿ ನಾ ಕಣ್ಣೀರು ಹಾಕಿದೆ ಅಂದ್ರೆ ಒಂದೆರಡು ಆಕೆಗೆ ಮನಸ್ಸಿಗೆ ಹತ್ತುವಂಗೆ ಒಂದೆರಡು ಮಾತು ಹೇಳಿದೆ ಅಂದ್ರೆ ಆಕೆ ಕರೆನ ರೀ ಕಂಪ್ಲೇಂಟ್ ವಾಪಸ್ ತಗೋತಾಳ ನೋಡ್ರಿ. ಹಾ, ಇದು ಪಾಯಿಂಟ್ ಅಂದ್ರಿ. ಹಾ, ಅತ್ತಿಗೆಯರ ಹಂಗ ಮಾಡ್ಬೇಕ್ರಿ. ಅವ್ರನ್ನೆಲ್ಲ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಹಿಡಿದು ತಗೋಬೇಕು. ನೀವು ನಿಮ್ಮ ಮಗಳ ಹತ್ರ ಹೆಂಗೆ ಮಾತಾಡ್ತೀರೋ ಹಂಗ ಮಾತಾಡ್ರಿ. ನೋಡೋಣ, ಇದೊಂದು ಪ್ರಯತ್ನ ಮಾಡೋಣ. ಅವ್ರೇನಾದ್ರೂ ಕಂಪ್ಲೇಂಟ್ ತಗೊಂಡ್ರೆ ವಾಪಸ್ಸು ನಮ್ಗೆ ರಿಸ್ಕ್ ಕಮ್ಮಿ ಆಕೈತಿ ಅಂತ ಅಷ್ಟೇ. ಅವರೆಲ್ಲ ದುಡ್ಡು ಕಾಸಿಗೆ ಆಸೆ ಬೀಳೋ ಮಂದಿ ಅಲ್ರಿ. ಅವ್ರನ್ನೇನಿದ್ರು ಈ ಭಾವನೆಯಲ್ಲೇ ಹೊಡಿಬೇಕು ಅಂದ್ರೆ ಅವ್ರನ್ನ ನಮ್ಮ ದಾರಿಗೆ ತೊಗೊಂಡು ಬರೋಕ್ಕಾಕೈತಿ. ಏನೋಪ್ಪ ಏನ್ ಮಾಡ್ತೀರ ನೋಡ್ರಿ. ಒಟ್ನಾಗ ನನ್ನ ಮಗಳು ಹೊರಗೆ ಬರಬೇಕು ಅಷ್ಟೆ. ನಾಗಪ್ಪ, ನೀ ಏನು ಟೆನ್ಷನ್ ತಗೋಬೇಡ. ನಾವು ಒಂದು ಆಂಟಿಸಿಪ್ಟರಿ ಬೇಲ್ ರೆಡಿ ಮಾಡಿರ್ತೀನಿ. ನಾ ಸ್ಟೇಷನ್ಗೆ ಹೋಗೋನು, ಅವ್ರ ಹತ್ರನೂ ಮಾತಾಡ್ಸೋನು, ಪೊಲೀಸ್ ಹತ್ರನೂ ಮಾತಾಡೋನು. ಆ ಹೆಣ್ಮಗಳು ಏನಾದರೂ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ, ಬೇಲ್ನ ಸಬ್ಮಿಟ್ ಮಾಡೋನು, ನಿನ್ನ ಮಗಳು ಹೊರಗೆ ತರೋನು. ಡೋಂಟ್ ವರಿ. ಆತಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಟು. ಡೋಂಟ್ ವರಿ. ತಗೊಳ್ಳೋ ಜಗದೀಶ, ಇನ್ ನಾವು ಬರ್ತೀವಿ. ಅಲ್ವೋ, ಹಂಗ ಬಂದು ಹಂಗ ಹೋಗ್ತಿರಲ್ಲ. ಚಾ ಏನಾರ ತರಿಸ್ತೀನಿ, ಕುಡಿದು ಹೋಗ್ಬಂತ್ರಿ, ಕುಂದ್ರಿ. ಏನು ಬೇಡ, ನಮ್ಗೆ ಏನು ತಿನ್ನಾಕೂ ಕುಡಿಯಾಕೂ ಮನಸ್ಸಿಲ್ಲ. ಮೊದಲು ನನ್ನ ಮಗಳು ಹೊರಗೆ ಬರಲಿ, ಅವಾಗ ಇಬ್ರು ಸೇರಿ ಪಾರ್ಟಿನ ಮಾಡೋನು. ಬರ್ತೀವಿ. ಬರ್ತೀವ್ರಿ. ಹೋಗ್ಬರ್ರಿ. ನಾಳೆ ತಯಾರಾಗೋ. ಆತಾತು, ನನಗೆ ಫೋನ್ ಮಾಡ್ತೀನಿ. ಹೋಗ್ಬರ್ರಿ. ಶೇಖರ್, ಶೇಖರ್, ಸರ್ ಈಗ ಲಂಚ್ ಟೈಮ್ ಅಲ್ವೇನ್ರಿ? ನೆಕ್ಸ್ಟ್ ಯಾವ ಕ್ಲೈಂಟನ್ನು ಬಿಡಬೇಡಿ. 1 hour ಲಂಚ್ ಟೈಮ್ ಅಂತ ಹೇಳಿ. ಓಕೆ ಸರ್. ಆಮೇಲೆ ಇನ್ನೊಂದು, ಈಗ ನಾಗಪ್ಪನವ್ರು ಬಂದಿದ್ರಲ್ಲ, ಅವ್ರದ್ದೊಂದು ಕೇಸನ್ನು ತಗೊಂಡಿದ್ದೀನಿ. ಅವ್ರದ್ದು ಒಂದು ಆಂಟಿಸಿಪೇಟರಿ ಬೇಲ್ ರೆಡಿ ಮಾಡಿ. ಓಕೆ ಸರ್. ಸರ್ ಏನು ಕೇಸ್ ಸರ್ ಅದು? ಅಟೆಂಪ್ಟ್ ಟು ಮರ್ಡರ್ ಕೇಸಿಗೆ. ಓಕೆ ಸರ್, ರೆಡಿ ಮಾಡ್ತೀನಿ ಸರ್. ಹೋಗಿ ನೀವು ಊಟ ಮಾಡ್ಕೊಂಡು ಬನ್ನಿ. ಕ್ಲೈಂಟಿಗೆಲ್ಲ 1 hour ಬಿಟ್ಕೊಂಡು ಬರಕ್ಕೆ ಹೇಳಿ. ಓಕೆ ಸರ್.